ನನ್ನೆಲ್ಲ ಗೆಳತಿಯರೇ ಹಾಗೂ ಗೆಳೆಯರೇ, ನೋಡ್ರಿ, ಬಹುದಿನಗಳಿಂದ ನೀವು ಒಂದು ನಿರೀಕ್ಷೆ ಮಾಡ್ತಾ ಇದ್ರಿ, ವೇಟ್ ಮಾಡ್ತಾ ಇದ್ರಿ. ಸರ್ಕಾರಿ ಶಾಲಾ ಶಿಕ್ಷಕರಾಗಲು ಒಂದು ನೋಟಿಫಿಕೇಶನ್ ಯಾವಾಗ ಬರ್ತೈತಿ ಅಂತ. ಅದೇ ರೀತಿ ಒಂದು 10/7/2026 ಅಂದ್ರೆ ನಿಮ್ಗೆಲ್ಲ ಈಗಾಗಲೇ ನೀವು ಗೊತ್ತ, ನಿಮ್ಗೆ ಎಲ್ಲಾರು ತಿಳ್ಕೊಂಡಿರಿ ನೀವು, ಹೌದಾ? 10/7/2026 ಒಂದು ಕ್ರೀಸ್ ಕಡೆಯಿಂದ ಓಕೆ ಒಂದು ನೋಟಿಫಿಕೇಶನ್ ಆಗೈತಿ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಬರ್ತಕ್ಕಂಥ ಒಂದು ಶಾಲೆಗಳಲ್ಲಿ ಒಂದು ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳುವ ಕುರಿತು ಒಂದು ವಿವರವಾದ ನೋಟಿಫಿಕೇಶನ್ ಅನ್ನ ನಿಮಗೆ ಈಗಾಗಲೇ ರಿಲೀಸ್ ಮಾಡ್ಯಾರು. ಅದರ ಕುರಿತು ನಿಮ್ಗೆ ಈಗಾಗಲೇ ಒಂದು ಮಾಹಿತಿನೂ ಇರಬಹುದು, ಹೌದಾ? ಆದ್ರ ಸಿಲೆಬಸ್ ಯಾವ ರೀತಿ ಇರ್ತೈತಿ ಮತ್ತ ಯಾವ ರೀತಿ ಓದಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವೊಂದು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ರಿ, ಇಲ್ಲಿ ಟೋಟಲ್ 320 ಪೋಸ್ಟ್ಗಳಿಗೆ ಒಂದು ಅರ್ಜಿಯನ್ನ ಕರೆದಾರು. 277 ನ್ಯೂ ಪೋಸ್ಟ್, 43 ಬ್ಯಾಕ್ಲಾಗ್ ಅಂದ್ರೆ ಅನ್ಫಿಲ್ಡ್ ವೇಕೆನ್ಸೀಸ್ಗಳು. ಟೋಟಲಿ 320 ಹುದ್ದೆಗಳು. ಇಲ್ಲಿ ಕನ್ನಡ ಭಾಷಾ ಶಿಕ್ಷಕರು, ಆಂಗ್ಲ ಭಾಷಾ ಶಿಕ್ಷಕರು, ಹಿಂದಿ ಭಾಷಾ ಶಿಕ್ಷಕರು, ಗಣಿತ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು, ದೈಹಿಕ ಶಿಕ್ಷಕರು, ಪದವೀಧರ ಚಿತ್ರಕಲಾ ಶಿಕ್ಷಕರು, ಡಿಪ್ಲೊಮಾ ಚಿತ್ರಕಲಾ ಶಿಕ್ಷಕರು, ಓಕೆ, ಈ ರೀತಿಯಾಗಿ ನಿಮ್ಗೆ ಒಂದು ಟೋಟಲ್ 320 ಹುದ್ದೆಗಳಿಗೆ ಒಂದು ಅರ್ಜಿಯನ್ನ ಕರೆದರು. ಮತ್ತು ನೀವು ಪ್ರತಿಯೊಂದಕ್ಕೂ ಇಲ್ಲಿ ಬೇರೆ ಭಾಷಾ ಶಿಕ್ಷಕರಾಗಕ್ಕೆ ನೀವು ಯಾವುದೇ ಒಂದು ಆಯಾ ಭಾಷೆಯಲ್ಲಿ ಪದವಿಯನ್ನ ಪಡೆದಿರಬೇಕಾಗತ್ತಿ. ಆಯಾ ಭಾಷೆಯ ನೀವು ಪದವಿಯಲ್ಲಿ ಐಚ್ಛಿಕವಾಗಿ ಅಂದ್ರೆ ಆಪ್ಷನಲ್ ಆಗಿ ಸ್ಟಡಿ ಮಾಡಿ ನೀವು ಪದವಿಯನ್ನು ಪಡೆದಿರಬೇಕು. ಅದರ ಜೊತೆಗಿನ ಒಂದು ನೀವು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ B.Ed ಪದವಿಯನ್ನು ಕೂಡ ಪಡೆದಿರಬೇಕಾಗ್ತತಿ. ಅದರ ಜೊತೆಗೆ ನೀವು ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ TET ಪತ್ರಿಕೆ 2 ಅಥವಾ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ನಡೆಸುವ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ CTET ದಲ್ಲಿ ಒಂದು ಅರ್ಹತೆ ಹೊಂದಿರತಕ್ಕಂಥ ಅಂದ್ರೆ ಎಲಿಜಿಬಲ್ ಆಗಿರತಕ್ಕಂಥ ಒಂದು ಕ್ಯಾಂಡಿಡೇಟ್ಸ್ ಮಾತ್ರ ಈ ಒಂದು ಟೀಚಿಂಗ್ ಪೋಸ್ಟ್ಗೆ ಅರ್ಜಿ ಆಗಕ್ಕೆ ಒಂದು ಎಲಿಜಿಬಲ್ ಇರ್ತಾರು. ಮತ್ತು ಯಾರ್ಯಾರು ದಿನ ರಿಸಲ್ಟ್ ಬಂದಿರಂಗಿಲ್ಲ, ಈ ಒಂದು ಕ್ವಾಲಿಫಿಕೇಶನ್ ಒಂದು ಎಕ್ಸಾಮ್ ಅನ್ನ ಬರೆದು ರಿಸಲ್ಟ್ಗಾಗಿ ಕಾಯ್ತಾ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಕ ಅರ್ಹತೆಯನ್ನ ಹೊಂದಿರುವುದಿಲ್ಲ. ಓಕೆ, ಈಗಾಗಲೇ ನೀವು ಎಲ್ಲ ಮಾರ್ಕ್ಸ್ ಕಾರ್ಡನ್ನ ಹೊಂದಿದ್ರೆ ಮಾತ್ರ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬಹುದು. ಮುಂದೆ ವಯೋಮಿತಿ ನೋಡಿದ್ರೆ ಒಂದು ಈ ಸಲ ಮಾತ್ರ ನವಯಾಗುವಾಗ 5 ವರ್ಷಗಳ ಒಂದು ಸಲ್ಲಿಕೆ ಏನಂದ್ರೆ ರಿಲ್ಯಾಕ್ಸೇಷನ್ ಅನ್ನ ನೀಡ್ಯಾರು. ಈ ಒಂದು ಒನ್ ಟೈಮ್ ಒಂದು ಫೆಸಿಲಿಟಿ ಅಂತ, ಒನ್ ಟೈಮ್ ರಿಲ್ಯಾಕ್ಸೇಷನ್ ಅಂತ 5 ವರ್ಷಗಳ ಸಲ್ಲಿಕೆಯನ್ನ ನೀಡ್ಯಾರು. ಇಲ್ಲಿ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 45 ವರ್ಷ ಮ್ಯಾಕ್ಸಿಮಮ್ ಏಜ್ ಐತಿ. ಮುಂದೆ ಪ್ರವರ್ಗ 2A 2B 3A ಮತ್ತು 3B ಅಭ್ಯರ್ಥಿಗಳಿಗೆ 48 ವರ್ಷಗಳು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ 50 ವರ್ಷಗಳ ತನಕ ಒಂದು ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಾರು. ಮತ್ತು ಬೇರೆ ಬೇರೆ ಇದ್ರೆ ನೀವು ಸೈನಿಕರಿದ್ರ, ಹೌದಾ, ವಿಧವೆಯರಾಗಿದ್ರ ಅದಕ್ಕೆ ಬೇರೆ ಬೇರೆ ಒಂದು ರಿಲ್ಯಾಕ್ಸೇಷನ್ ಐತಿ. ನೀವು ಒಂದು ಡಿಸ್ಕ್ರಿಪ್ಷನ್ದಲ್ಲಿ ಒಂದು ನೋಟಿಫಿಕೇಶನ್ ಲಿಂಕ್ ಅನ್ನ ಕೊಟ್ಟಿರ್ತೀವಿ, ನೀವು ಅಲ್ಲಿ ಹೋಗಿ ನೋಡ್ಕೋಬಹುದು. ಒಂದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವುದು 15/7/2026 ಸ್ಟಾರ್ಟ್ ಆಗೈತಿ. ಮತ್ತು 13/8/2026 ತನಕ ನೀವು ಅರ್ಜಿ ಹಾಕ್ಬೋದು. ಮತ್ತು 14ನೇ ತಾರೀಕು 14/8/2026 ಒಂದು ಫೀ ಅನ್ನ ಸಲ್ಲಿಸಕ್ಕೆ ಕೊನೆಯ ದಿನ ಆಗಿರ್ತೈತಿ. ಮತ್ತು ನೋಡ್ರಿ, ಫೀ ಶುಲ್ಕ ಇಡದಪ್ಪ ಅಂದ್ರೆ ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗಗಳಿಗೆ 750, ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಇವರಿಗೆ 500 ರೂಪಾಯಿ ಐತಿ. ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅಂದ್ರೆ ಪ್ರಕ್ರಿಯೆ ಶುಲ್ಕ ಮಾತ್ರ ಐತಿ. ಇನ್ನು ಪರೀಕ್ಷೆ ವಿಧಾನಕ್ಕೆ ಹೋಗ್ಬೇಕಪ್ಪ ಅಂದ್ರೆ ಇದು ಪರೀಕ್ಷೆ ಒಂದು ಆಫ್ಲೈನ್ ಮೋಡ್ದಾಗಿರ್ತಾವೆ. ಅಂದ್ರೆ OMR ಸೀಟ್ದಾಗ ನೀವು ಕರೆಕ್ಟ್ ಆಪ್ಷನ್ ಅನ್ನ ಫಿಲ್ ಮಾಡ್ಬೇಕಾಗತಿ. ಇದು 1ನೇ ಪರೀಕ್ಷೆ, 1ನೇ ಪೇಪರ್ ಅನ್ನ OMR ಫಾರ್ಮ್ ಇರುತ್ತೆ. ಇದು ಜಿಲ್ಲಾ ಕೇಂದ್ರಗಳಲ್ಲಿ 5 ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಪರೀಕ್ಷೆಯನ್ನ ನಡೆಸ್ತಾರೆ. ಮುಂದೆ ಕನ್ನಡ ಭಾಷೆಯ ಪರೀಕ್ಷೆ ಯಾರ್ಯಾರು 10th PUC ಒಳಗ ಅಥವಾ ಡಿಗ್ರಿ ಒಳಗ ಕನ್ನಡವನ್ನ ಕಲ್ತಿರಿ ಅವರು ಒಂದು ಕಡ್ಡಾಯ ಕನ್ನಡ ಬರೀತಕ್ಕಂಥ ಅವಶ್ಯಕತೆ ಇರುವುದಿಲ್ಲ, ಉಳ್ಕಿದವರು ಬರೀಬೇಕಾಗತಿ. ಆಮೇಲೆ ಪತ್ರಿಕೆ 1 ಏನೈತಪ್ಪ ಅಂದ್ರೆ ಇಲ್ಲಿ ಎರಡು ರೀತಿಯಾದ ಪತ್ರಿಕೆಗಳು ಇರ್ತಾವು. ಪತ್ರಿಕೆ 1 ಜನರಲ್ ನಾಲೆಜ್, ಇದರಲ್ಲಿ ಎಲ್ಲ ರೀತಿಯ ಒಂದು ಕ್ವಶನ್ಸ್ಗಳು ಬರ್ತಾವು. ಪತ್ರಿಕೆ 2 ರೀತಿ ಒಂದು ಸ್ಪೆಸಿಫಿಕ್ ಪೇಪರ್ ಇರ್ತೈತಿ. ಅಂದ್ರೆ ನೀವು ಯಾವ ಒಂದು ಲ್ಯಾಂಗ್ವೇಜ್ ಟೀಚರ್ ಹಾಕೊಂಡಿರಪ್ಪ ಅನ್ನೋದು ಅರ್ಜಿ ಆಯ್ತಲೆ ಆ ಒಂದು ಲ್ಯಾಂಗ್ವೇಜ್ ಕುರಿತು ಸ್ಪೆಸಿಫಿಕ್ ಆಗಿ ಒಂದು ಪೇಪರ್ನ ಬರೀಬೇಕಾಗತಿ. ಪೇಪರ್ 1 ಇದು
GK ಕ್ವಶನ್ ಇರ್ತೈತಿ, ಅಂದ್ರೆ ಜನರಲ್ ನಾಲೆಜ್. ಇದರಲ್ಲಿ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತ ಒಂದು ಪ್ರಶ್ನೆಗಳು ಬರ್ತಾವೆ. ಯಾವಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ಅಂದ್ರೆ ಪ್ರಚಲಿತ ಘಟನೆಗಳು, ಸಾಮಾನ್ಯ ವಿಜ್ಞಾನ ಅಂದ್ರೆ ಜನರಲ್ ಸೈನ್ಸ್. 6 to 10th ಮಟ ನೀವು ಸೈನ್ಸ್ ಬುಕ್ ಅನ್ನು ಓದಬೇಕಾಗತ್ತೆ. ಸಮಾಜ ವಿಜ್ಞಾನದ ವಿಷಯಗಳು, ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಸ್ಗಳು ಎಲ್ಲ ಇದ್ರಾಗ ಏನು ಬರ್ತಪ್ಪ ಅಂದ್ರೆ ಹಿಸ್ಟ್ರಿ ಬರತಿ, ಸೋಷಿಯಾಲಜಿ ಬರತಿ, ಸಿವಿಕ್ಸ್ ಬರತಿ, ಜಿಯೋಗ್ರಫಿ ಬರತಿ, ಎಕನಾಮಿಕ್ಸ್ ಬರತಿ. ಇವು ನೀವು 6 to 12 ಮಟ ಓದಬೇಕಾಗತಿ. ಮತ್ತು ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು, ಇವು ಮೆಂಟಲ್ ಎಬಿಲಿಟಿ ಬರ್ತಾವು. ಇವ 10th ಲೆವೆಲ್ದಾಗ ನಿಮ್ಗೆ ಇರ್ತಾವು. ಅಷ್ಟು ಓದಿದ್ರೆ ನೀವು ಸಾಕು, ಅತ್ಯಂತ ಡೀಪ್ ಹೋಗುವಂಥ ಅವಶ್ಯಕತೆ ಏನು ಇಲ್ಲ. ಅದೇ ರೀತಿ ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು, ಇವು ಕೂಡ ಒಂದು ರೂರಲ್ ಸೆಲ್ಫ್ ಗೌರ್ಮೆಂಟ್ ಏರಿಯಾದೊಳಗೆ ಬರ್ತಾವು. ಇವು ನೋಡಬೇಕು. ಆಮೇಲೆ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಈ ರೀತಿಯಾಗಿ ನಿಮ್ಮ ಒಂದು ಫಸ್ಟ್ ಪೇಪರ್ನಾಗ ಎಲ್ಲ ಇರ್ತಾವೆ. ಒಂದು 2ನೇ ಪೇಪರ್ ಏನಪ್ಪ ಅಂದ್ರೆ ಈಗ ನಾನು ಹೇಳಿದಂಗ ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್ ಇರ್ತೈತಿ. ವಿಷಯವಾರು ಪಠ್ಯಕ್ರಮ ಪ್ರತ್ಯೇಕವಾಗಿ ಪ್ರಕಟಿಸಿದೆ ಅಂತ ಕೊಟ್ಟಲು. ಒಂದು ನಿರ್ದಿಷ್ಟ ಪತ್ರಿಕೆ ಕೂಡ ಇದು ಕೂಡ ಒಂದು ಅಬ್ಜೆಕ್ಟಿವ್ ಒಳಗೆ ಇರ್ತೈತಿ. ಇದು 100 ಮಾರ್ಕ್ಸ್. ಮತ್ತು ಇದು ಒಂದು ಆ ಒಂದು ವಿಷಯಕ್ಕೆ ಅಂದ್ರೆ ನೀವು ಯಾವ ಸಬ್ಜೆಕ್ಟ್ ಟೀಚರ್ ಹಾಕೊಂಡ್ರಿ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಮಾತ್ರ ನಿರ್ದಿಷ್ಟ ಪತ್ರಿಕೆ ಇರ್ತೈತಿ. ಅದರಲ್ಲಿ ಬೇರೆ ವಿಷಯದ ಪ್ರಶ್ನೆಗಳು ಬರಂಗಿಲ್ಲ. ಇದು ಒಂದು ನಿರ್ದಿಷ್ಟ ಪತ್ರಿಕೆ. ಇಲ್ಲಿ ಕೂಡ ಒಟ್ಟು 100 ಪ್ರಶ್ನೆಗಳು ಇರ್ತಾವೆ, 100 ಮಾರ್ಕ್ಸ್ ಇರ್ತಾವೆ. ಇದಕ್ಕೂ ಕೂಡ 2 ಗಂಟೆ ಅಂದ್ರೆ ಪ್ರತಿಯೊಂದು ಎಕ್ಸಾಮ್ ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ಗೆ 2 ಗಂಟೆ ಟೈಮಿಂಗ್ ಇರ್ತೈತಿ. ಎರಡು ಪೇಪರ್ಗಳಲ್ಲಿ ಅಂದ್ರೆ ಪೇಪರ್ 1 ಮತ್ತು ಪೇಪರ್ 2ಗಳಲ್ಲಿ 35% ಅಂದ್ರೆ 35% ಅಂಕಗಳನ್ನ ಮಾರ್ಕ್ಸ್ ಅನ್ನು ಗಳಿಸುವುದು ಕಡ್ಡಾಯ ಆಗೈತಿ. ಅದೇ ರೀತಿ ತಪ್ಪು ಅಂಕಗಳಿಗೆ 0.25 ಮಾರ್ಕ್ಸ್ ಅನ್ನ ಅಂದ್ರೆ 4 ಉತ್ತರ ತಪ್ಪಾರ 1 ಮಾರ್ಕ್ಸ್ ಅನ್ನ ಒಂದು ಡಿಡಕ್ಟ್ ಮಾಡ್ತಾರು. ಹೌದ್ರಿ. ಇನ್ನು ಅದ್ರ ಜೊತೆಗೆ ನೋಡ್ರಿ, ಇದು ಎಲ್ಲ ಅಬ್ಜೆಕ್ಟಿವ್ ಟೈಪ್ ಅದು 2 ಪೇಪರ್ಗಳು. ಇನ್ನು ಒಂದು ಡಿಸ್ಕ್ರಿಪ್ಟಿವ್ ಟೈಪ್ ಇರ್ತೈತಿ. ಅದು ಕೂಡ ಒಂದು 200 ಮಾರ್ಕ್ಸಿಗೆ ಇರ್ತೈತಿ. ಅದು ನಿಮ್ಮ ಒಂದು ಆಯಾ ಸಬ್ಜೆಕ್ಟ್ಗೆ ಇರ್ತೈತಿ. ಅಲ್ಲಿ ನೀವು 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ ಈ ರೀತಿಯಾಗಿ ನೀವು ಒಂದು ಆನ್ಸರ್ನ ಬರೀಬೇಕಾಗತಿ. ನೀವು ಏನಾರ ಜಾತಿ ಮತ್ತು ಮೀಸಲಾತಿ ಪ್ರಮಾಣ ಪತ್ರ ಬೇಕಾದಪ್ಪ ಅವನ್ನ ಅಡ್ವಾನ್ಸ್ ಆಗಿ ತೆಗೆದಿಟ್ಕೋಬೇಕು. ಮತ್ತು ನಿಮ್ಮ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಒಂದು ಉದ್ಯೋಗದ ಪರ್ಪೋಸ್ಗಾಗಿ ನೀವು ತಗೋಬೇಕು. ಏನು ಮಾಡ್ತೀರಪ್ಪ ಅಂದ್ರೆ ಇಡೂಸ್ ತಕ್ಕ ನೀವು ಡಿಗ್ರಿ ಕಡಿಮೆ ಮುಂದೆ PUC ಕಡಿಮೆ ಮುಂದೆ ಏನು ಮಾಡ್ತೀರಿ ಅದನ್ನ ಸರ್ಕಾರಿ ಸವಲತ್ತಿನ ಸಲುವಾಗಿ ತೊಗೊಂಡಿರ್ತೀರಿ. ಆ ಒಂದು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಈಗ ಅದು ವ್ಯಾಲಿಡ್ ಆಗೋದಿಲ್ಲ. ನೀವು ಉದ್ಯೋಗಕ್ಕಾಗಿನ ಒಂದು ಸೆಪ್ರೇಟ್ ಆಗಿ ಇನ್ಕಮ್ ಆ್ಯಂಡ್ ಕ್ಯಾಸ್ಟನ್ನು ತೆಗೆಸ್ಕೋಬೇಕಾಗತಿ. ಪೇಪರ್ಗೆ ಯಾವ ರೀತಿಯಾಗಿ ಒಂದು ಕ್ವಶನ್ಗಳು ಬರ್ತಾವೆ, ಸಿಲೆಬಸ್ ಐತಿ ಅನ್ನೋದನ್ನು ಕೂಡ ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ. ಅದನ್ನು ನೋಡ್ಕೊಂಡು ನೀವು ಆ ಒಂದು ಲಿಂಕ್ ಮುಖಾಂತರ ನೀವು ಯಾವ ರೀತಿಯಾಗಿ ಸಿಲೆಬಸ್ ಐತಿ ಒಂದು ಸ್ಪೆಸಿಫಿಕ್ ಪೇಪರ್ 2 ಅಂತ ನೀವು ತಿಳ್ಕೊಬಹುದು. ಓಕೆ, ಈ ರೀತಿಯಾಗಿ ಒಂದು ನೋಟಿಫಿಕೇಶನ್ ಐತಿ. ಯಾರ್ಯಾರು ಒಂದು ಶಿಕ್ಷಕರಾಗಬೇಕಂತ ಒಂದು ಬಹಳ ದಿನಗಳಿಂದ ಒಂದು ಕನಸು ಕಾಣ್ತಾ ಇದ್ರಿ, ನಿಮಗೊಂದು ಅವಕಾಶ ಬಂದೈತಿ. ಆದ್ದರಿಂದ ನಿಮ್ಮ ಒಂದು ಸ್ಟಡಿಯನ್ನ ಚುರುಕು ಮಾಡ್ರಿ, ಚೆನ್ನಾಗಿ ಅಭ್ಯಾಸ ಮಾಡ್ರಿ. ಮತ್ತು ನಿಮ್ಮ ಸಿಲೆಬಸ್ ಪ್ರಕಾರ ಓದ್ರಿ. ಸಿಕ್ಕದ ಅಂಕೆಯಿಂದ ಓದ್ಕೊಂಡ್ಬಿಡ್ರಿ. ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ತಿನ್ನು ತೆರಿಗೆ ಕೆಡಿಸ್ಬೇಡ್ರಿ. ಏನಾದರೂ ಒಂದು ಲಿಮಿಟೆಡ್ ಬುಕ್ಗಳನ್ನು ರೆಫರ್ ಮಾಡಿರಿ. ಅವನ್ನ ರಿವಿಷನ್ ಸಾಧ್ಯದಷ್ಟು ರಿವಿಷನ್ ಮಾಡಿರಿ. ಆ್ಯಸ್ ಮೆನಿ ಟೈಮ್ಸ್ ಆ್ಯಸ್ ಪಾಸಿಬಲ್ ಅವುಗಳನ್ನ ರಿವಿಷನ್ ಮಾಡಿರಿ. ಮತ್ತು ಓಲ್ಡ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ. ಇನ್ನು ಮತ್ತು ನಾನು ನಮ್ಮ ಒಂದು ಚಾನಲ್ದಾಗ ನಿಮ್ಗೆ ಓಲ್ಡ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾನು. ಇನ್ನು ನೀವು ನಮ್ಮ ಚಾನಲ್ನ ಒಂದು ಅದರಲ್ಲಿ ಕೂಡ ನೀವು ಅವುಗಳನ್ನ ನೋಡ್ಕೋಬಹುದು. ಓಕೆ, ಇದಿಷ್ಟು ಈ ರೀತಿ ಮಾಹಿತಿ ಆಗಿತ್ತು. ನಾವು ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಒಂದು ಪೇಪರ್ 2ದ ಸಿಲೆಬಸನ್ನು ಮತ್ತು ಒಂದು ನೋಟಿಫಿಕೇಶನ್ ಲಿಂಕನ್ನು ಹಾಕಿರ್ತೀವಿ. ನೀವು ಅವಾಗೆ ಸರ್ಚ್ ಮಾಡ್ಕೋಬಹುದು. 15ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಕವು. ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಒಂದು ರೆಡಿ ಮಾಡಿ ಇಟ್ಕೊಂಡು ಅರ್ಜಿ ಹಾಕ್ರಿ. ಆಮೇಲೆ ಅರ್ಜಿ ಹಾಕಿದ ಮೇಲೆ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ದಪ್ಪ ಅಂದ್ರೆ ಅವು ವ್ಯಾಲಿಡ್ ಆಗೋದಿಲ್ಲ.